ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಜಾತಿ ಗಣತಿ ವರದಿ ಮಂಡನೆಗೆ ಕೊನೆಗೂ ಮುಹೂರ್ತ ಫಿಕ್ಸ್. ಇವತ್ತು ಸಂಪುಟ ಸಭೆಯಲ್ಲಿ ಐತಿಹಾಸಿಕ ನಿರ್ಧಾರ ಗ್ಯಾರಂಟಿ. ಸಂಪುಟದಲ್ಲಿ ವರದಿ ಅಂಗೀಕರಿಸೋದಕ್ಕೆ ಸರ್ಕಾರ ಸಜ್ಜು. ಹಾಲಿನಿಂದ ಆಲ್ಕೋಹಾಲ್ವರೆಗೂ ಬೆಲೆ ಏರಿಕೆ ಮಾಡಿದ್ದಾರೆ. ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ. ಇಷ್ಟೆಲ್ಲ ಆಗ್ತಿದ್ರೂ ಸಿಎಂ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ. ಯುಪಿಎ ಸರ್ಕಾರದಲ್ಲಿ ಚಿನ್ನ, ಟಿವಿ, ಮೊಬೈಲ್ ಬೆಲೆ ಕಡಿಮೆ ಇತ್ತು. ಈಗ ಎಲ್ಲವೂ ಏರಿಕೆಯಾಗಿದೆ. ಇದೆಲ್ಲದರ ಬಗ್ಗೆ ಬಿಜೆಪಿಯವರು ಜನಾಕ್ರೋಶ ಯಾತ್ರೆಯಲ್ಲಿ ಮಾತನಾಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹ. ಅನ್ಯ ಕೋಮಿನ ಯುವಕ ಬಸ್ನಲ್ಲಿ ಅಪ್ರಾಪ್ತಿಗೆ ಚುಡಾಯಿಸಿದ ಆರೋಪ. ಹಲ್ಲೆ ಮಾಡಿ ನೈತಿಕ ಪೊಲೀಸ್ಗಿರಿ ನಡೆಸಿದ ಹಿಂದೂ ಯುವಕರ ವಶಕ್ಕೆ. ಬರೀ ಹಿಂದೂಗಳೇ ಟಾರ್ಗೆಟಾ ಅಂತ ಕುಂದಾಪುರ ಠಾಣೆ ಮುಂದೆ ಶಾಸಕ ಗುರುರಾಜ್ ಗಂಟಿಹೊಳೆ ಪ್ರತಿಭಟನೆ. ಬೀದರ್ ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ. ಔರಾದ್ ಪಟ್ಟಣದಲ್ಲಿ ಧರೆಗುರುಳಿದ ಮರಗಳು, ಸಂಚಾರಕ್ಕೆ ಸಮಸ್ಯೆ. ಮನೆ ಮೇಲೆ ಬಿದ್ದ ವಿದ್ಯುತ್ ಕಂಬ, ಅದೃಷ್ಟವಶಾತ್ ಅನಾಹುತ ತಪ್ಪಿದೆ. ಕೊಪ್ಪಳದಲ್ಲೂ ಗುಡುಗು ಸಿಡಿಲು ಸಹಿತ ಭಾರೀ ಮಳೆ. ರಾಶಿ ಬಿದ್ದ ಆಲಿಕಲ್ಲಿನಿಂದ ರೈತರಿಗೆ ಸಂಕಷ್ಟ. ಭತ್ತ ತುಂಬಿದ ಚೀಲಗಳು ವರ್ಣನಿಗೆ ಆಹುತಿ. ಸಿಡಿಲು ಹೊಡೆದು ತೆಂಗಿನ ಮರ ಹೊತ್ತಿ ಉರಿದಿದೆ. ಬಿಹಾರದ ಹಲವು ಜಿಲ್ಲೆಗಳಲ್ಲಿ ಸುರಿದ ಆಲಿಕಲ್ಲು ಮಳೆಯ ಹಾವಳಿ. ಗಂಟೆಗೆ ಸುಮಾರು 65 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದೆ ಬಿರುಗಾಳಿ. ಸಿಡಿಲು ಹೊಡೆದು 25 ಮಂದಿ ಬಲಿ. ತನ್ನ ನಾದಿನಿ ಕಚ್ಚಿದ್ದಾರೆ ಅಂತ ಆರೋಪಿಸಿ ಮಹಿಳೆ ದೂರು. ಮನುಷ್ಯರ ಹಲ್ಲುಗಳು ಅಪಾಯಕಾರಿ ಆಯುಧವಲ್ಲ ಅಂತ ಬಾಂಬೆ ಹೈಕೋರ್ಟ್ ಆರೋಪಿಗಳ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದುಗೊಳಿಸಿ ಆದೇಶ. ಉತ್ತರ ಪ್ರದೇಶದ ಸಬ್ ಇನ್ಸ್ಪೆಕ್ಟರ್ ಒಬ್ಬರ ಮದುವೆಯಲ್ಲಿ ಕಾಂಚನದ ಸದ್ದು. ರಸ್ತೆ ಮಧ್ಯೆ ವಾಹನದ ಮೇಲೇರಿ ಹಣದ ಮಳೆ. ಇಷ್ಟೊಂದು ದುಡ್ಡಿನ ಮೂಲ ಯಾವುದು ಅಂತ ಜನರ ಪ್ರಶ್ನೆ. ಸಂಸದೆ ಕಂಗನಾ ರನೌತ್ ಮನೆಗೆ 1 ಲಕ್ಷ ಕರೆಂಟ್ ಬಿಲ್. ಕಾಂಗ್ರೆಸ್ ಮೇಲೆ ಆರೋಪಿಸಿದ್ದ ನಟಿಯ ಕಳ್ಳಾಟ ಬಯಲು. ಹಳೆ ಬಿಲ್ ಪಾವತಿ ಮಾಡದಿರೋದೇ ಇದಕ್ಕೆ ಕಾರಣ ಅಂತ ಹಿಮಾಚಲ ಸರ್ಕಾರ ಕೌಂಟರ್. ತವರಿನಲ್ಲಿ ಆರ್ಸಿಬಿಗೆ ಮತ್ತೊಮ್ಮೆ ಮುಖಭಂಗ. ಚಿನ್ನಸ್ವಾಮಿ ಮೈದಾನದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಘರ್ಜನೆ. 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ ಡೆಲ್ಲಿ ಕ್ಯಾಪಿಟಲ್ಸ್. ಆರ್ಸಿಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ನೋಡಿದ ಸಿಎಂ. ರಾಜಕೀಯ ಒತ್ತಡದ ನಡುವೆಯೂ ಪಂದ್ಯ ವೀಕ್ಷಿಸಿ ಸಂಭ್ರಮಿಸಿದ ಸಿದ್ದರಾಮಯ್ಯ. ಸಚಿವರಾದ ಕೆಎನ್ ರಾಜಣ್ಣ, ಭೈರತಿ ಸುರೇಶ್ ರಿಂದ ಸಾಥ್. ಋತುರಾಜ್ ಗಾಯಕ್ವಾಡ್ಗೆ ಮೊಣಕೈ ಇಂಜುರಿ. ಟೂರ್ನಿಯಿಂದಲೇ ಹೊರನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕ್ಯಾಪ್ಟನ್. ನಾಯಕನಾಗಿ ತಂಡ ಮುನ್ನಡೆಸಲು ಸಜ್ಜ ಧೋನಿ. ಎರಡು 2028ರ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರಿಕೆಟ್ ಸೇರ್ಪಡೆ. ಪುರುಷ, ಮಹಿಳೆಯರ 2 ವಿಭಾಗಗಳಲ್ಲಿ ತಲಾ 6 ತಂಡಗಳು ಸ್ಪರ್ಧೆ. ಟಿ20 ಮಾದರಿಯಲ್ಲಿ ನಡೆಯಲಿದೆ ಪಂದ್ಯ. ಕನ್ನಡದ ಮೊದಲ ರಾಜಧಾನಿ ಬನವಾಸಿಯಲ್ಲಿ ಕದಂಬೋತ್ಸವ ಸಂಭ್ರಮ. ಕದಂಬ ಜ್ಯೋತಿಗೆ ಹಾಗೂ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್. ಇದು ಕನ್ನಡಿಗರ ಹಬ್ಬ ಅಂತ ವರ್ಣನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.